ಮಾನ್ಯ ಜಂಟಿ ಸಾರಿಗೆ ಆಯುಕ್ತರು ಆದಂಥ ಅವರ ಆಜ್ಞೆ ಮೇರೆಗೆ ಬೆಳಿಗ್ಗೆ ಸುಮಾರು 7:15 ನಾವು ಈ ಬೈಕ್ ಟ್ಯಾಕ್ಸಿ ಅಥವಾ ಈ ಥರ ಅದರ್ ದ್ಯಾನ್ ದಿ ಪರ್ಪಸ್ ಆಫ್ ರಿಜಿಸ್ಟ್ರೇಷನ್ ಮಾಡುವಂಥ ಟ್ಯಾಕ್ಸಿಗಳನ್ನ ತಪಾಸಣೆ ಮಾಡಿದ್ದೀವಿ. ಸುಮಾರು 20ರವರೆಗೆ ಮುಟ್ಟುಗೋಲು ಹಾಕ್ಕೊಂಡಿದ್ದೀವಿ. ಅದರ ಕಾನೂನಿನ ಪ್ರಕಾರ ಅದು RC ಸಸ್ಪೆನ್ಷನ್ ಮಾಡ್ತೀವಿ. ಅದರ್ ದ್ಯಾನ್ ದಿ ಪರ್ಪಸ್ ಆಫ್ ರಿಜಿಸ್ಟ್ರೇಷನ್ ಉಪಯೋಗ ಮಾಡೋಕ್ಕೆ ಬರಲ್ಲ. ಇದೆಲ್ಲ ಸ್ವಂತ ಯೂಸ್ಗೆ ಅಂತ ತೊಗೊಂಡಿದ್ದಾರೆ ಗಾಡಿಗಳನ್ನು. ಕೂಲಂಕುಷವಾಗಿ ನೋಡಿಬಿಟ್ಟು ಸೆಕ್ಷನ್ 200 ಪ್ರಕಾರ ಅದಕ್ಕೆ ಸೆಕ್ಷನ್ ಹಾಕಿ ಏನೇನು ದಂಡ ವಸೂಲಿ ಮಾಡಿ ಅದು RC ಸಸ್ಪೆನ್ಷನ್ಗೂ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಎಷ್ಟು ದಂಡ ಬರಬಹುದು ಸರ್ ಈ ಒಂದು? ಈಗ ಸುಮಾರು ಒಂದು ಎಷ್ಟು ದಂಡ ಬರ್ಬೋದು ಎಲ್ಲ ಸೇರಿದ್ರೆ ಇವ್ರ ಮೇಲೆ? ಸುಮಾರು 10,000 ರಿಂದ 15,000 ರೂಪಾಯಿವರೆಗೂ ದಂಡ ಆಗುತ್ತೆ ಒಂದೊಂದು ಬೈಕ್ಗೆ. ಆಮೇಲೆ ಅವ್ರು ನಿಲ್ಲಿಸಬೇಕಾಗುತ್ತೆ. ಡಿಕ್ಲೇರ್ ವೆಹಿಕಲ್ ಅದರ್ ದ್ಯಾನ್ ದಿ ಪರ್ಪಸ್ ಯೂಸೇಜ್ ಮಾಡಿದಾರಲ್ಲ, ಟ್ರಾನ್ಸ್ಪೋರ್ಟ್ ಬೈ ಅಂತೆ ಅಂದರೆ ಫಾರ್ ಹೈಯರ್ ಟ್ರಾನ್ಸ್ಪೋರ್ಟ್ ಮಾಡಿರ್ತಾರಲ್ಲ, ಅದರಿಂದ ವೆಹಿಕಲ್ನ ಅವರು RC ಸಸ್ಪೆನ್ಷನ್ ಮಾಡಿ ವೆಹಿಕಲ್ನ ಮುಟ್ಗೋಲ್ ಮಾಡಿ ಅವ್ರು ಹೇಳ್ಬೇಕಾಗುತ್ತೆ ಇಲ್ಲೇ ಗಾಡಿ ಓಡಿಸೋದಿಲ್ಲ ಅಂತೇಳಿ. RC ಸಸ್ಪೆನ್ಷನ್ ಅಂದರೆ ಗಾಡಿ ಓಡಿಸೋಕ್ಕಾಗೋದಿಲ್ಲ. ಅದು ಕ್ರಮ ಕೈಗೊಳ್ತೀವಿ. ಇನ್ನು ಎಷ್ಟು ದಿನಗಳ ಕಾಲ ಕಾರ್ಯಾಚರಣೆ ನಡೆಯುತ್ತೆ ಸರ್? ಇದು ಮಾನ್ಯ ಅಪರ ಸಾರಿಗೆ ಆಯುಕ್ತರ ನಿರ್ದೇಶನದಂತೆ ಅವರು ಎಲ್ಲಿ ಗಂಟ ಟೈಮ್ ಕೊಡ್ತಾರೆ ಅಲ್ಲಿ ಗಂಟ ಮಾಡಬೇಕಾಗುತ್ತೆ. ನಾವು ಮಾನ್ಯ ಜಂಟಿ ಸಾರಿಗೆ ಆಯುಕ್ತರು ಆದಂಥ ಅವರ ಆಜ್ಞೆ ಮೇರೆಗೆ ಬೆಳಿಗ್ಗೆ ಸುಮಾರು 7:15 ನಾವು ಈ ಬೈಕ್ ಟ್ಯಾಕ್ಸಿ ಅಥವಾ ಈ ಥರ ಅದರ್ ದ್ಯಾನ್ ದಿ ಪರ್ಪಸ್ ಆಫ್ ರಿಜಿಸ್ಟ್ರೇಷನ್ ಮಾಡುವಂಥ ಟ್ಯಾಕ್ಸಿಗಳನ್ನ ತಪಾಸಣೆ ಮಾಡಿದ್ದೀವಿ. ಸುಮಾರು 20ರವರೆಗೆ ಮುಟ್ಟುಗೋಲು ಹಾಕ್ಕೊಂಡಿದ್ದೀವಿ. ಅದರ ಕಾನೂನಿನ ಪ್ರಕಾರ ಅದು RC ಸಸ್ಪೆನ್ಷನ್ ಮಾಡ್ತೀವಿ. ಅದರ್ ದ್ಯಾನ್ ದಿ ಪರ್ಪಸ್ ಆಫ್ ರಿಜಿಸ್ಟ್ರೇಷನ್ ಉಪಯೋಗ ಮಾಡೋಕ್ಕೆ ಬರಲ್ಲ. ಇದೆಲ್ಲ ಸ್ವಂತ ಯೂಸ್ಗೆ ಅಂತ ತೊಗೊಂಡಿದ್ದಾರೆ ಗಾಡಿಗಳನ್ನು. ಕೂಲಂಕುಷವಾಗಿ ನೋಡಿಬಿಟ್ಟು ಸೆಕ್ಷನ್ 200 ಪ್ರಕಾರ ಅದಕ್ಕೆ ಸೆಕ್ಷನ್ ಹಾಕಿ ಏನೇನು ದಂಡ ವಸೂಲಿ ಮಾಡಿ ಅದು RC ಸಸ್ಪೆನ್ಷನ್ಗೂ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಎಷ್ಟು ದಂಡ ಬರಬಹುದು ಸರ್ ಈ ಒಂದು? ಈಗ ಸುಮಾರು ಒಂದು ಎಷ್ಟು ದಂಡ ಬರ್ಬೋದು ಎಲ್ಲ ಸೇರಿದ್ರೆ ಇವ್ರ ಮೇಲೆ? ಸುಮಾರು 10,000 ರಿಂದ 15,000 ರೂಪಾಯಿವರೆಗೂ ದಂಡ ಆಗುತ್ತೆ ಒಂದೊಂದು ಬೈಕ್ಗೆ. ಆಮೇಲೆ ಅವ್ರು ನಿಲ್ಲಿಸಬೇಕಾಗುತ್ತೆ. ಡಿಕ್ಲೇರ್ ವೆಹಿಕಲ್ ಅದರ್ ದ್ಯಾನ್ ದಿ ಪರ್ಪಸ್ ಯೂಸೇಜ್ ಮಾಡಿದಾರಲ್ಲ, ಟ್ರಾನ್ಸ್ಪೋರ್ಟ್ ಬೈ ಅಂತೆ ಅಂದರೆ ಫಾರ್ ಹೈಯರ್ ಟ್ರಾನ್ಸ್ಪೋರ್ಟ್ ಮಾಡಿರ್ತಾರಲ್ಲ, ಅದರಿಂದ ವೆಹಿಕಲ್ನ ಅವರು RC ಸಸ್ಪೆನ್ಷನ್ ಮಾಡಿ ವೆಹಿಕಲ್ನ ಮುಟ್ಗೋಲ್ ಮಾಡಿ ಅವ್ರು ಹೇಳ್ಬೇಕಾಗುತ್ತೆ ಇಲ್ಲೇ ಗಾಡಿ ಓಡಿಸೋದಿಲ್ಲ ಅಂತೇಳಿ. RC ಸಸ್ಪೆನ್ಷನ್ ಅಂದರೆ ಗಾಡಿ ಓಡಿಸೋಕ್ಕಾಗೋದಿಲ್ಲ. ಅದು ಕ್ರಮ ಕೈಗೊಳ್ತೀವಿ. ಇನ್ನು ಎಷ್ಟು ದಿನಗಳ ಕಾಲ ಕಾರ್ಯಾಚರಣೆ ನಡೆಯುತ್ತೆ ಸರ್? ಇದು ಮಾನ್ಯ ಅಪರ ಸಾರಿಗೆ ಆಯುಕ್ತರ ನಿರ್ದೇಶನದಂತೆ ಅವರು ಎಲ್ಲಿ ಗಂಟ ಟೈಮ್ ಕೊಡ್ತಾರೆ ಅಲ್ಲಿ ಗಂಟ ಮಾಡಬೇಕಾಗುತ್ತೆ. ನಾವು ತಮ್ಮ ಹೆಸರು ತಮ್ಮ ಡೆಸಿಗ್ನೇಷನ್ ಹೇಳಿ ಸರ್. ನಾನು ಶಿವಪ್ರಸಾದ್ ಮಲ್ಲಯ್ಯ ಅಂತ, ಇನ್ಚಾರ್ಜ್ ಪ್ರಾದೇಶಿಕ ಅಧಿಕಾರಿ RTO ರಾಜಾಜಿನಗರ.